ಅಕ್ರಮವಾಗಿ ಕಾವೇರಿ ನೀರು ಸಂಪರ್ಕವನ್ನ ಪಡೆದುಕೊಂಡಿದ್ದೀರಾ? ಹಾಗಾದ್ರೆ ಕಾವೇರಿ ನೀರು ಕಳ್ಳರಿಗೆ ಕಾದಿದೆ ಶಿಕ್ಷೆ. ಇದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿ ಮೇಲೂ ಕ್ರಮ ವಹಿಸಲು ಜಲಮಂಡಳಿ ಮುಂದಾಗಿದೆ. ಕಾವೇರಿ ನೀರು ಕಳ್ಳರಿಗೆ ಜಲಮಂಡಳಿ ಶಾಕ್. ಅಕ್ರಮ ಸಂಪರ್ಕ ಪತ್ತೆಗೆ ಮಾರ್ಚ್ 31ರ ಗಡುವು. ಬೆಂಗಳೂರು ಜಲಮಂಡಳಿಗೆ ಕಳ್ಳರ ಕಾಟ ಎದುರಾಗಿದೆ. ದೊಡ್ಡ ದೊಡ್ಡ ವಾಣಿಜ್ಯ ಕಟ್ಟಡ, ಅಪಾರ್ಟ್ಮೆಂಟ್, ಕೈಗಾರಿಕೆಗಳು ಅಕ್ರಮವಾಗಿ ನೀರಿನ ಸಂಪರ್ಕ ಪಡೆದಿರೋ ಬಗ್ಗೆ ದೂರು ದಾಖಲಾಗ್ತಿವೆ. ಅಕ್ರಮ ಸಂಪರ್ಕದಿಂದಾಗಿ ಕೋಟಿ ನಷ್ಟ ಆಗ್ತಿರೋದ್ರಿಂದ ಜಲಮಂಡಳಿ ಇದೀಗ ಎಚ್ಚೆತ್ತುಕೊಂಡಿದ್ದು ನೀರಿನ ಕಳ್ಳರ ವಿರುದ್ಧ ಸಮರ ಸಾರಿದೆ. ಅನಧಿಕೃತ ನೀರಿನ ಸಂಪರ್ಕ ಮತ್ತು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ಚೀಫ್ ಇಂಜಿನಿಯರ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಸೂಚನೆ ಕೊಟ್ಟಿದ್ದು, ಮಾರ್ಚ್ 31ರ ಒಳಗಡೆ ಸರ್ವೆ ನಡೆಸಿ ಅಕ್ರಮ ಸಕ್ರಮಗೊಳಿಸಿ ಕ್ರಮ ಕೈಗೊಂಡ ವರದಿ ಸಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ. ಏಪ್ರಿಲ್ 1ರ ನಂತರ ಆಂತರಿಕ ಆಡಿಟ್ ಹಾಗೂ ವಿಜಿಲೆನ್ಸ್ ತಂಡದಿಂದ ಪರಿಶೀಲನೆ ಮಾಡಿ ನ್ಯೂನ್ಯತೆ ಕಂಡು ಬಂದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಸ್ಥಳಗಳಲ್ಲಿ ಕೆಲವೊಂದು ಕನೆಕ್ಷನ್ಸ್ಗಳನ್ನು ಅನಧಿಕೃತ ಕನೆಕ್ಷನ್ಗಳು ಇದ್ದರೆ ಅದನ್ನು ಕಂಡು ಸಮೀಕ್ಷೆ ಮಾಡಿ 31/3/2024 ಅವರು ಸಮೀಕ್ಷೆ ಮಾಡಿ ವರದಿ ಕೊಡಬೇಕು ಅಂತ ನಾನು ಸೂಚನೆ ಕೊಡ್ತೀನಿ. ಆದರೆ ಯಾರು ಅಕ್ರಮವಾಗಿ ನೀರು ಸಂಪರ್ಕ ಪಡೆದಿದ್ದಾರೆ ಅವರು ಸಕ್ರಮ ಮಾಡಲು ಅವಕಾಶ ನೀಡಿದೆ BWSSB. ಗ್ರಾಹಕರು ತಾವಾಗಿಯೇ ಬಂದು ದಂಡ ಕಟ್ಟಿ ಸಕ್ರಮ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದೆ. ಕಮರ್ಷಿಯಲ್ಗೆ ಮತ್ತೆ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಈ ತರ ಇಲಿಗಲ್ ಕನೆಕ್ಷನ್ಸ್ ನ ಎಷ್ಟೋ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಉಪಯೋಗಿಸ್ತಿದ್ದಾರೆ. ಅದರಲ್ಲಿ ಯಾವುದೇ ತರಹದ ಅವರೇನೆ ಸರಿಯಾಗಿ ಅದರದ್ದು ರೀತಿಯಲ್ಲಿ ದುಡ್ಡು ಕಟ್ಟೋದಾಗ್ಲಿ, ಅದರದ್ದು ಏನು ಸಾಮಾನ್ಯ ಮನುಷ್ಯ ಏನು ಪೇ ಮಾಡ್ತಾ ಇದ್ದಾನೆ ಆ ಥರ ಅವ್ರು ಪೇ ಮಾಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇವ್ರೇನು ಕ್ರಮ ಕೈಗೊಳ್ತಿದ್ದಾರೆ ಇದು ಬರೀ ಸಾಮಾನ್ಯ ಮನುಷ್ಯನಿಗಾಗಿರಬಾರ್ದು. ಇದು ಫಸ್ಟ್ ಆಫ್ ಆಲ್ ಅಧಿಕಾರಿಗಳಿಗೂ ಆಗಿರಬೇಕು ಮತ್ತೆ ಪ್ರಜೆಗಳಿಗೂ ಆಗಿರಬೇಕು. ಎಷ್ಟು ಬೇಕಂದ್ರಷ್ಟು ನೀರು ಖರ್ಚು ಮಾಡ್ತಿದ್ದಾರೆ, ಇದು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕು. ಅವ್ರದ್ರೆ ಕನೆಕ್ಷನ್ಸ್ನ ಸ್ಟಾಪ್ ಮಾಡಬೇಕು. ಇಷ್ಟು ವರ್ಷದಿಂದ ಜಲಮಂಡಳಿ ಅಧಿಕಾರಿಗಳು ನೀರಿನ ಕಳ್ಳರ ಮೇಲೆ ಸರಿಯಾಗಿ ಕ್ರಮ ವಹಿಸದೆ ಆರ್ಥಿಕ ನಷ್ಟ ಅನುಭವಿಸ್ತಾ ಇತ್ತು. ಇದೀಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಆದ್ರೆ ಕ್ರಮ ಆಗುತ್ತಾ ನೋಡಬೇಕು. ಶರಣು ಹಂಪಿ, ನ್ಯೂಸ್ 18. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಬಸವನಗುಡಿಯ ರಾಮಕೃಷ್ಣ ಆಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತದ ಪರಂಪರೆಯ ಐಕಾನ್ ಸ್ವಾಮಿ ವಿವೇಕಾನಂದರ ಬದುಕು ಹಾಗೂ ಅವರ ಸಂದೇಶವನ್ನ ಯುವ ಜನರಿಗೆ ದಾಟಿಸುವ ನಿಟ್ಟಿನಲ್ಲಿ ಸೆಮಿನಾರ್ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರುವಂತಹ ಸ್ವಾಮಿ ನಿತ್ಯಾನಂದ ಮಹಾರಾಜರು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಆರಂಭವಾಗಿ ಸ್ವಾಮಿ ಮಂಗಲನಾಥಾನಂದ ಮಹಾರಾಜ್ ಇವರ ಸ್ಫೂರ್ತಿದಾಯಕ ಭಾಷಣದ ಜೊತೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಇವತ್ತಿನ ಕಾರ್ಯಕ್ರಮ ಏನು ಅಂತಂದ್ಬಿಟ್ರೆ, ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ. ಅದನ್ನು ಸರ್ಕಾರದವರು ಯುವ ದಿನಾಚರಣೆ ಅಂತ ಆಚರಿಸಬೇಕು ಅಂತಂದ್ಬಿಟ್ಟು 1982ರಲ್ಲಿ ಅದನ್ನು ಅನೌನ್ಸ್ ಮಾಡಿದರು. ಅದಕ್ಕೆ ಅನುಗುಣವಾಗಿ ನಾವು ಪ್ರತಿ ವರ್ಷವೂ ಕೂಡ ಇದನ್ನು ಯುವ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ಬಿಟ್ರೆ, ಯುವಕರಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ತಲುಪಿಸ್ತಕ್ಕಂಥದ್ದು. ಅವರು ಆ ಚಿಂತನೆಯ ಮೂಲಕ ಹೇಗೆ ಅವರು ತಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳಬಲ್ಲರು, ಅದರ ಮೂಲಕ ಒಂದು ಆದರ್ಶ ಜೀವನವನ್ನು ನಡೆಸಬಲ್ಲರು, ಅದಕ್ಕನುಗುಣವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಿಟ್ಟು ಇವತ್ತಿನ ದಿವಸ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅನೇಕರು ಯುವಕರ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.